ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಮಾಡೆಲ್ ಕ್ವಶನ್ ಪೇಪರ್ 2 ರಿವೈಸ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ನ ಸೆಕ್ಷನ್ 2ನಲ್ಲಿ 17th ಕ್ವಶನ್ ಕನ್ಸ್ಟ್ರಕ್ಟ್ ದಿ ನೆಟ್ವರ್ಕ್ ಡಯಾಗ್ರಾಮ್ ಆ್ಯಂಡ್ ಫೈಂಡ್ ದಿ ಕ್ರಿಟಿಕಲ್ ಪಾತ್ ಫಾರ್ ದಿ ಫಾಲೋವಿಂಗ್ ಡೇಟಾ ಫಾರ್ 10 ಮಾರ್ಕ್ಸ್. ಗಿವನ್ ಟೇಬಲ್ ಟಾಸ್ಕ್ ಅಥವಾ ಆಕ್ಟಿವಿಟಿ, ನೆಕ್ಸ್ಟ್ ಈಸ್ ಪ್ರಿಡಿಸಿಸರ್ಸ್, ನೆಕ್ಸ್ಟ್ ಈಸ್ ಡ್ಯೂರೇಷನ್ ಇನ್ ಡೇಸ್. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಯಾವಾಗ ಗಿವನ್ ಟೇಬಲಲ್ಲಿ ಟಾಸ್ಕ್ ಅಥವಾ ಆಕ್ಟಿವಿಟಿ ABCD ಈ ರೀತಿ ಆಲ್ಫಾಬೆಟ್ ಇದ್ದು ಫಸ್ಟ್ 2 ಆ್ಯಕ್ಟಿವಿಟಿಗೆ ನನ್ ಇದ್ದರೆ ನಾವು ಬೆಟರ್ CPM ಮೆಥಡ್ನೇ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಆ್ಯಕ್ಟಿವಿಟಿ A ಮತ್ತು ಆ್ಯಕ್ಟಿವಿಟಿ B ಇದಕ್ಕಿಂತ ಮುಂಚೆ ದೇರ್ ಈಸ್ ನಥಿಂಗ್, ನನ್ ಅಂತ ಇದೆ. ದೇರ್ಫೋರ್ ನಾವು ನೆಟ್ವರ್ಕ್ ಡಯಾಗ್ರಾಮ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಟಾರ್ಟ್ ಅಂತ ಬರಿಬೇಕು. ದಟ್ ರೆಪ್ರೆಸೆಂಟ್ ಸ್ಟಾರ್ಟ್ ಆಫ್ ದಿ ಪ್ರೊಜೆಕ್ಟ್. ದಿ ಸ್ಟಾರ್ಟಿಂಗ್ ಆ್ಯಕ್ಟಿವಿಟಿ ವಿಲ್ ಬಿ A ಆ್ಯಂಡ್ B. CPMನಲ್ಲಿ ನಾವು ಆ್ಯಕ್ಟಿವಿಟಿನ ಸರ್ಕಲ್ ಒಳಗಡೆ ಬರಿತೀವಿ, ಲೈನ್ ವಿತ್ ಆ್ಯರೋನ ನಾವು ಇವೆಂಟ್ ಅಂತ ಹೇಳ್ತೀವಿ. ಆ್ಯಕ್ಟಿವಿಟಿ A ಮತ್ತು ಆ್ಯಕ್ಟಿವಿಟಿ B ಕಂಪ್ಲೀಟ್ ಆಗಿದೆ. ಆ್ಯಕ್ಟಿವಿಟಿ A ಆದಮೇಲೆ ಆ್ಯಕ್ಟಿವಿಟಿ C ಇದೆ. ಆ್ಯಕ್ಟಿವಿಟಿ A ಆದಮೇಲೆ ಆ್ಯಕ್ಟಿವಿಟಿ C ಈ ರೀತಿ ನಾವು ಡ್ರಾ ಮಾಡಬೇಕು. ಆ್ಯಕ್ಟಿವಿಟಿ B ಆದಮೇಲೆ ಆ್ಯಕ್ಟಿವಿಟಿ D ಇದೆ. ಒನ್ಸ್ ಅಗೇನ್ ಆ್ಯಕ್ಟಿವಿಟಿ B ಆದಮೇಲೆ ಆ್ಯಕ್ಟಿವಿಟಿ E ಇದೆ. ಅಂದರೆ B ಆದಮೇಲೆ 2 ಆ್ಯಕ್ಟಿವಿಟಿ ಬರಬೇಕು, D ಆ್ಯಂಡ್ E. ಆಫ್ಟರ್ B ದೇರ್ ಈಸ್ ಆ್ಯಕ್ಟಿವಿಟಿ D and also there is activity E. I hope this is clear. Next, after activity D, activity F ಬರಬೇಕು. After D, activity F. Next, E ಆದಮೇಲೆ G ಬರಬೇಕು. E ಆದಮೇಲೆ G ಆಕ್ಟಿವಿಟಿ ಇದೆ. F ಆದಮೇಲೆ H ಆಕ್ಟಿವಿಟಿ ಬರಬೇಕು. F ಆದಮೇಲೆ H ಆಕ್ಟಿವಿಟಿ. G ಆದಮೇಲೆ 2 ಆಕ್ಟಿವಿಟಿ ಇದೆ. G ಆದಮೇಲೆ I ಇದೆ. ಒನ್ಸ್ ಅಗೇನ್ G ಆದಮೇಲೆ J ಇದೆ. ಸೊ ಆಫ್ಟರ್ G ದೇರ್ ಆರ್ 2 ಆ್ಯಕ್ಟಿವಿಟಿ, ಆ್ಯಕ್ಟಿವಿಟಿ I ಆ್ಯಂಡ್ ಆ್ಯಕ್ಟಿವಿಟಿ J. ಆ್ಯಕ್ಟಿವಿಟಿ I ಆದಮೇಲೆ ಆ್ಯಕ್ಟಿವಿಟಿ K ಸ್ಟಾರ್ಟ್ ಆಗಬೇಕು. I ಆದಮೇಲೆ K ಆ್ಯಕ್ಟಿವಿಟಿ. ಆ್ಯಕ್ಟಿವಿಟಿ J ಆದಮೇಲೆ ಆ್ಯಕ್ಟಿವಿಟಿ L ಆಗಬೇಕು. J ಆ್ಯಕ್ಟಿವಿಟಿ L. ಆ್ಯಕ್ಟಿವಿಟಿ C ಆದಮೇಲೆ ಆ್ಯಕ್ಟಿವಿಟಿ Mನ ನಾವು ಕಂಪ್ಲೀಟ್ ಮಾಡಬೇಕು. ಆ್ಯಕ್ಟಿವಿಟಿ C ಆದಮೇಲೆ ಆ್ಯಕ್ಟಿವಿಟಿ M. ಲಾಸ್ಟ್ ಆ್ಯಕ್ಟಿವಿಟಿ M ಆದಮೇಲೆ ಆ್ಯಕ್ಟಿವಿಟಿ N. ಆ್ಯಕ್ಟಿವಿಟಿ M ಆದಮೇಲೆ ಆ್ಯಕ್ಟಿವಿಟಿ N. ನೋಡಿ, ಇಲ್ಲಿ ಎಲ್ಲ ಆ್ಯಕ್ಟಿವಿಟಿಗೆ ಕಾಮನ್ ಎಂಡ್ ಪಾಯಿಂಟ್ ಇಲ್ಲ. ಈ ರೀತಿ ಬಂದಾಗ ನಾವು ಪ್ರಾಜೆಕ್ಟ್ನ ಎಂಡ್ ಮಾಡಬೇಕು. ಪ್ರಾಜೆಕ್ಟ್ ಎಂಡ್ ಅಂತ ಬರಿಬೇಕು. ಮತ್ತು ಎಲ್ಲ ಆ್ಯಕ್ಟಿವಿಟಿಯಿಂದ ನಾವು ಕನೆಕ್ಟಿಂಗ್ ಲೈನ್ನ ಎಂಡ್ಗೆ ಕನೆಕ್ಟ್ ಮಾಡಬೇಕು. ಸೊ ಫ್ರಮ್ N ಎಂಡ್ಗೆ ಕನೆಕ್ಟ್ ಆಯಿತು, ಫ್ರಮ್ H ಎಂಡ್ಗೆ ಕನೆಕ್ಟ್ ಆಯಿತು, ಫ್ರಮ್ K ಎಂಡ್ಗೆ ಕನೆಕ್ಟ್ ಆಯಿತು, ಆಲ್ಸೋ ಫ್ರಮ್ L ನಾವು ಎಂಡನ್ನ ಕನೆಕ್ಟ್ ಮಾಡಬೇಕು. ಇಷ್ಟೇ, ಇದು ವೆರಿ ಸಿಂಪಲ್ ಟು ಡ್ರಾ. ನೆಕ್ಸ್ಟ್ ಸ್ಟೆಪ್, ನಾವು ಈಚ್ ಆ್ಯಕ್ಟಿವಿಟಿಗೆ ಡ್ಯೂರೇಷನ್ನ ಬರೀಬೇಕು. ಫಾರ್ ಆ್ಯಕ್ಟಿವಿಟಿ A ದೇರ್ ಈಸ್ ಓನ್ಲಿ 1 ಡೇ ಟು ಕಂಪ್ಲೀಟ್. ಅಂದರೆ 1 ಡೇನಲ್ಲಿ ಆ್ಯಕ್ಟಿವಿಟಿನ ನಾವು ಕಂಪ್ಲೀಟ್ ಮಾಡಬೇಕು. ಈ A ಹತ್ರ ನಾವು 1 ಅಂತ ಬರೆದ್ರೆ ಸಾಕು. Bಗೆ ಕೂಡ ಒಂದೇ ದಿವಸ ಇರೋದು ಟು ಕಂಪ್ಲೀಟ್ ದಿ ಆ್ಯಕ್ಟಿವಿಟಿ B. ಇಲ್ಲಿ B ಹತ್ರ 1 ಅಂತ ಬರಿಬೇಕು. ಫಾರ್ C 5 ಡೇಸ್ ಇದೆ. C 5, D 1, E 1 ಇದೆ. F 6 ಡೇಸ್ ಇದೆ. G 4 ಡೇಸ್. H 2 ಡೇಸ್. I only 1 ಡೇ. J even that is 1 ಡೇ. K 3 ಡೇಸ್. L 3 ಡೇಸ್. M 1 ಡೇ. ಲಾಸ್ಟ್ ಆ್ಯಕ್ಟಿವಿಟಿ N ಓನ್ಲಿ 1 ಡೇ. ಎಲ್ಲ ಆ್ಯಕ್ಟಿವಿಟೀಸ್ಗಳಿಗೆ ನಾವು ಡ್ಯೂರೇಷನ್ನ ಡಿನೋಟ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಇಸ್ ಟು ಫೈಂಡ್ ದಿ ಕ್ರಿಟಿಕಲ್ ಪಾತ್. ಫಸ್ಟ್ ನಾವು ಪಾತ್ ಅಂತ ಬರಿಬೇಕು. ಈ ನೆಟ್ವರ್ಕ್ ಡಯಾಗ್ರಾಮ್ನಲ್ಲಿ ನಾವು ಡಿಫ್ರೆಂಟ್ ಪಾತನ್ನ ಐಡೆಂಟಿಫೈ ಮಾಡಬೇಕು ಫ್ರಮ್ ಸ್ಟಾರ್ಟ್ ಟು ಎಂಡ್. ಸೊ ನಾವು ಫಸ್ಟ್ ಟಾಪಿಂದ ಕಂಪ್ಲೀಟ್ ಮಾಡೋಣ. ಫ್ರಮ್ ಸ್ಟಾರ್ಟ್ A to C, C to M ಆ್ಯಂಡ್ M to N. ದಟ್ ವಿಲ್ ಬಿ ದಿ ಫಸ್ಟ್ ಪಾತ್. ಈ ಡ್ಯೂರೇಷನ್ನ ನಾವು ಆ್ಯಡ್ ಮಾಡಬೇಕು. ದಟ್ ಈಸ್ A 1 ಇದೆ. 1 + 5 + 1 + 1. ಸೊ ಆನ್ಸರ್ ಎಷ್ಟು ಬಂತು? 5 + 1 6, 6 + 2 8 ಡೇಸ್ ಅಂತ ಆನ್ಸರ್ ಬರಿಬೇಕು. ನೆಕ್ಸ್ಟ್ ಸ್ಟಾರ್ಟಿಂದ ಈ ಪಾತನ್ನ ನಾವು ಫಾಲೋ ಮಾಡಬೇಕು. B ಆದಮೇಲೆ D ಇದೆ. ದಟ್ ಈಸ್ B to D, D to F, F to G ಆ್ಯಂಡ್ H to ಎಂಡ್ ಆಫ್ ದಿ ಪ್ರಾಜೆಕ್ಟ್. B to D, D to F ಆ್ಯಂಡ್ F to H. ಇಲ್ಲಿ ಡ್ಯೂರೇಷನ್ನ ಐಡೆಂಟಿಫೈ ಮಾಡೋಣ. 1 + 1 + 6 + 2. ಆನ್ಸರ್ ಎಷ್ಟು ಬಂತು? 10 ಡೇಸ್. 6 + 1 + 1 + 2 ದಟ್ ಈಸ್ 10 ಡೇಸ್. ನೆಕ್ಸ್ಟ್ ಪಾತ್ ವಿಲ್ ಬಿ ಫ್ರಮ್ ಸ್ಟಾರ್ಟ್ B to E, E to G
G to I and I to K, then end of the project. ಡ್ಯೂರೇಷನ್ನ ಐಡೆಂಟಿಫೈ ಮಾಡೋಣ. 1 + 1 + 4 + 1 + 3. ಆನ್ಸರ್ ಎಷ್ಟು ಬರಬೇಕು? 10 days. ಅಗೇನ್ 10 ಡೇಸೇ ಬಂತು ಇಲ್ಲಿ. ಲೆಟ್ ಅಸ್ ಫೈಂಡ್ ದಿ ಲಾಸ್ಟ್ ಪಾತ್, ದಟ್ ಈಸ್ ಫ್ರಮ್ ಸ್ಟಾರ್ಟ್ ಆಕ್ಟಿವಿಟಿ ಬಿ, ಬಿ ಟು ಇ, ಇ ಟು ಜಿ, ಜಿ ಟು ಜೆ, ಜೆ ಟು ಎಲ್ ಆ್ಯಂಡ್ ಎಲ್ ಟು ಎಂಡ್ ಆಫ್ ದಿ ಪ್ರಾಜೆಕ್ಟ್. ಇದರ ಡ್ಯೂರೇಷನ್ ಎಷ್ಟು ಅಂತ ನೋಡೋಣ. 1 + 1 + 4 + 1 + 3. ಆನ್ಸರ್ ಎಷ್ಟು ಬರಬೇಕು? ಒನ್ಸ್ ಅಗೇನ್ 10 ಡೇಸ್ ಬರ್ತಾ ಇದೆ. ಈ ಪರ್ಟಿಕ್ಯುಲರ್ ನೆಟ್ವರ್ಕ್ ಡಯಾಗ್ರಾಮ್ನಲ್ಲಿ 3 ಡಿಫ್ರೆಂಟ್ ಪಾತ್ ಫ್ರಮ್ ಸ್ಟಾರ್ಟ್ ಟು ಎಂಡ್ ನಮಗೆ ಕ್ರಿಟಿಕಲ್ ಪಾತ್ ಸಿಗ್ತಾ ಇದೆ. ಕ್ರಿಟಿಕಲ್ ಪಾತ್ ಅಂದರೆ ಏನು? ದಿ ಪಾತ್ ವಿಚ್ ವಿಲ್ ಟೇಕ್ ಮ್ಯಾಕ್ಸಿಮಮ್ ಡ್ಯೂರೇಷನ್ ಟು ಕಂಪ್ಲೀಟ್. ಅಂದರೆ ಇಲ್ಲಿ ಯಾವುದು ಹೈಯೆಸ್ಟ್ ಬಂತು ದಟ್ ವಿಲ್ ಬಿ ದಿ ಕ್ರಿಟಿಕಲ್ ಪಾತ್. ಆದರೆ ನಮಗೆ ಇಲ್ಲಿ 3 ಪಾತ್ ಕೂಡ ಈಕ್ವಲ್ ಬಂದಿದೆ. ಸೊ ವಿ ವಿಲ್ ಕನ್ಸಿಡರ್ ಆಲ್ ದಿ 3 ಪಾತ್ ಆ್ಯಸ್ ದಿ ಕ್ರಿಟಿಕಲ್ ಪಾತ್. ಈ ಥರ ಪ್ರಾಜೆಕ್ಟ್ ಇದ್ದಾಗ ಮ್ಯಾನೇಜರ್ ಹ್ಯಾಸ್ ಟು ಡಿಸೈಡ್ ವಿಚ್ ಈಸ್ ದಿ ಕ್ರಿಟಿಕಲ್ ಪಾತ್ ಆ್ಯಸ್ ಪರ್ ಇಸ್ ಅಸಂಪ್ಷನ್. ಅವ್ರು ಯಾವ ರೀತಿ ಅಸ್ಯೂಮ್ ಮಾಡ್ಬೋದು? ಡಿಪೆಂಡಿಂಗ್ ಅಪಾನ್ ದಿ ರಿಸೋರ್ಸಸ್, ಡಿಪೆಂಡಿಂಗ್ ಅಪಾನ್ ದಿ ಮನಿ, ಡಿಪೆಂಡಿಂಗ್ ಅಪಾನ್ ದಿ ಸ್ಕಿಲ್ಡ್ ವರ್ಕರ್ ಅಥವಾ ಸ್ಟಾಫ್, ಔಟ್ ಡಿಸೈಡ್ ಮಾಡ್ಕೊಳ್ತಾನೆ ಅವನಿಗೆ ಯಾವುದು ಕ್ರಿಟಿಕಲ್ ಪಾತ್ ಅಂತ. ಸೊ ಲೆಟ್ ಅಸ್ ರೈಟ್ ದಿ ಫೈನಲ್ ಆನ್ಸರ್. ದೀಸ್ 3 ಪಾತ್ ವಿಲ್ ಬಿ ದಿ ಕ್ರಿಟಿಕಲ್ ಪಾತ್. ಐ ಹೋಪ್ ಈ ವಿಡಿಯೋದಲ್ಲಿ ಹೇಳಿರೋ ಮೆಥಡ್ ನಿಮಗೆ ಅರ್ಥ ಆಗಿದೆ ಅಂತ. ಇನ್ನೂ ಏನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಷನ್ ಬೇಕಾದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಇದಕ್ಕೆ ಆನ್ಸರ್ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಾ ಡಿಮೆಕ್. ದಿಸ್ ಇಸ್ ದೀಕ್ಷಿತ್ ಕುಮಾರ್.